ಪರೀಕ್ಷೆ ಚಾನಲ್ನ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಏನು ಮಾಡ್ತಿದ್ದೀವಿ, ಅದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಏನಿದು ವಿಡಿಯೋ ಜಾಸ್ತಿ ಟೈಮ್ ತಗೊಳ್ದೆ ಈ ವಿಡಿಯೋ ಬಗ್ಗೆ ಹೇಳೋದನ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ ಆಯ್ತಾ. ಸೊ ಈ ವಿಡಿಯೋ ಏನಿದೆ ಇದು ನಮ್ಮ ಹೊಸ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಪ್ಲಿಕೇಬಲ್ ಆಗುತ್ತೆ ಆಯ್ತಾ. ಅಂದರೆ ನಮ್ಮ ಬ್ಯಾಚ್ ಆಫ್ 2026 ಏನಿದೆ 2026ನೇ ಬ್ಯಾಚ್ ಏನಿದೆ, 2026ನೇ ಬ್ಯಾಚ್ ಅಲ್ಲ 2026ನೇ ಇಸ್ವಿಯಲ್ಲಿ SSLC ಪರೀಕ್ಷೆ ತಗೊಳ್ತಿರೋ ಮಕ್ಕಳೇನಿದ್ದಾರೆ ಈ ಬ್ಯಾಚ್ ಇದೆ ಅಲ್ವಾ. ಸೊ ನಿಮಗೋಸ್ಕರ ನಾವು ಒಂದು ಸ್ಟ್ರಾಟಜಿ ವಿಡಿಯೋನ ಮಾಡಿದ್ದೀವಿ ಆಯ್ತಾ. ಸ್ಟ್ರಾಟಜಿ ಅಂದ್ರೇನು, ನಿಮ್ಮ ಸಮ್ಮರ್ ವೆಕೇಶನ್ ನಡೀತಿದೆ ಅಲ್ವಾ ಮಕ್ಕಳೇ, ನಿಮ್ಮ ಬೇಸಿಗೆ ರಜೆಗಳು ನಡೀತಿದೆ ಅಲ್ವಾ. ಸೊ ಸಮ್ಮರ್ನಲ್ಲಿ ನೀವು ಹೇಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೋಬಹುದು ಟು ಅಟೆಂಡ್ ಯೋರ್ SSLC ಎಕ್ಸಾಮ್ಸ್ ಆರ್ ನಿಮ್ಮ SSLC ಜರ್ನಿ ಏನಿದೆ ಅದನ್ನ ಬೆಸ್ಟ್ ವೇ ಅಲ್ಲಿ ಸಮ್ಮರ್ ವೆಕೇಶನ್ನ ಯೂಸ್ ಮಾಡ್ಕೊಂಡು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ನಾವು ಹೇಳ್ಕೊಡ್ತಿದ್ದೀವಿ ಆಯ್ತಾ ಮಕ್ಕಳೇ. ಸೊ ತಡ ಮಾಡದೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ಹರ್ಷಿತಾ SS, ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್ ಆಯ್ತಾ. ಅಂದರೆ ನಿಮ್ಮ ಪರೀಕ್ಷೆ ಚಾನಲ್ ಏನಿದೆ ಇದರಲ್ಲಿ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಅಧ್ಯಾಪಕಿ ಆಯ್ತಾ ಮಕ್ಕಳೇ. ಸೊ ಕ್ವಿಕ್ ಆಗಿ ನೋಡೋಣ ಏನೇನು ಮಾಡಬೇಕು ನೀವು ಸಮ್ಮರಲ್ಲಿ ಅಂತ. ಓಕೆ, ಸೊ ಇಲ್ಲೇನೋ ಹರ್ಷ ಮ್ಯಾಮ್ ಕೋಟ್ ಹಾಕ್ಬಿಟ್ಟಿದ್ದಾರೆ, ಏನಿದು ಕೋಟ್ ಅಂತ ನೋಡೋಣ ಆಯ್ತಾ. ಇಫ್ ಯು ವಾಂಟ್ ಸಮಥಿಂಗ್ you've never had, you must be willing to do something you've never done. ಕನ್ನಡದಲ್ಲಿ ಏನಿದೆ ಓದೋಣ. ನೀವು ಎಂದಿಗೂ ಹೊಂದಿರದ ಏನನ್ನಾದರೂ ಬಯಸಿದರೆ ನೀವು ಎಂದಿಗೂ ಮಾಡಿರುವುದನ್ನು ಮಾಡಲು ಸಿದ್ಧರಾಗಬೇಕು ಅಂತ ಇದೆ ಆಯ್ತಾ ಮಕ್ಕಳೇ. ಸಿದ್ಧರಿರಬೇಕು ಅಂತ ಇದೆ. ಇದರ ಅರ್ಥ ಏನು, ಯು ವಾಂಟ್ ಸಮಥಿಂಗ್ ಅಲ್ಲ. ವಾಟ್ ಈಸ್ ಯೋರ್ ಗೋಲ್ ರೈಟ್ ನಾವು? SSLCಯಲ್ಲಿ ನಾನು ಯಾವತ್ತೂ ತೆಗೆದಿರೋ ಅಷ್ಟು ಏನು ಹೈ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅನ್ನೋದು ಇಸ್ ಯೋರ್ ಗೋಲ್ ರೈಟ್ ನಾವು ಅಲ್ವಾ. ಸೊ ವಾಟ್ ಆರ್ ಯು ಸಪೋಸ್ ಟು ಡೂ? ಯು ಆರ್ ಸಪೋಸ್ ಟು ಡೂ ಸಮಥಿಂಗ್ ದಟ್ you've never done before. I hope some of you have done this before, but what have you never done before? Self study. ಎಷ್ಟೊಂದು ಜನ ಮಾಡಿರ್ಬೋದು, ಎಷ್ಟೊಂದು ಜನ ಮಾಡ್ದೇನೂ ಇರ್ಬೋದು ಆಯ್ತಾ. ಬಟ್ ಮಾಡಿಲ್ದೇ ಇರೋರಲ್ಲ ಈ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಯ್ತಾ ಮಕ್ಕಳೇ. ಏನಿದು, ಈಗ ಸ್ಕೂಲಿಗೆ ಹೋದರೆ ಟೀಚರ್ಸ್ ಏನಿದ್ದಾರೆ ಅವ್ರು ಹೇಳ್ತಾರೆ ಓದ್ಕೊಳ್ಳಿ, ಟೀಚರ್ಸ್ ಪಾಠ ಮಾಡ್ತಾರೆ, ಮನೆಯಲ್ಲಿ ಏನು ಪೇರೆಂಟ್ಸ್ ಎಲ್ಲ ಹಿಂಸೆ ಕೊಟ್ಟು ಓದ್ಕೋ ಅಂತ ಹೇಳ್ತಾನೆ ಇರ್ತಾರೆ ಆಯ್ತಾ. ಬಟ್ ಆ ಮೋಟಿವೇಶನ್ ಏನಿದೆ ಟು ಸ್ಟಡಿ ದಟ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್ ಆಯ್ತಾ. ಸೆಲ್ಫ್ ಸ್ಟಡಿ ಅಂದರೆ ನಮ್ಮ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕು ಅಲ್ವಾ, ಸ್ವಯಂ ಅಧ್ಯಯನ ಏನಿದೆ ಅದನ್ನು ನೀವು ಕಲಿಬೇಕು ಆಯ್ತಾ ಮಕ್ಕಳೇ. ಬೇರೆ ಯಾರು ಬಂದು ನಿಮಗೆ ಒತ್ತಡ ಹಾಕದೇ ಇರೋ ಹಾಗೆ ನಿಮಗೆ ನೀವೇ ಪ್ರೇರಣೆ ಕೊಟ್ಕೊಂಡು ಓದ್ಕೊಳ್ಳುವಂತಹ ಅಭ್ಯಾಸ ಏನಿದೆ, ಆ ಹ್ಯಾಬಿಟ್ ಏನಿದೆ ಅದನ್ನು ನೀವು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಈಗಲಿಂದಾನೇ ಸ್ಟಾರ್ಟ್ ಮಾಡಬೇಕು ಆಯಿತಾ. ಯಾಕಂದರೆ SSLC ಏನಿದೆ ಅದು ಒಂದು ದಿನ ಮಾಡಿ ಮುಗಿಸೋವಂಥ ಕೆಲಸ ಅಲ್ಲ, ನಿಮ್ಮ ಇಡೀ ವರ್ಷ ನಡೆಸಬೇಕಾಗಿರುವಂಥ ಒಂದು ಜರ್ನಿ, ಅದು ಒಂದು ಮಾರ್ಗ ಅಲ್ವಾ ಅದು. ಸೊ ಈ SSLC ಜರ್ನಿಯಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂದರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಯು ಶುಡ್ ಸ್ಟಾರ್ಟ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ. ಸ್ವಯಂ ಅಧ್ಯಯನ ಅಭ್ಯಾಸ ಏನಿದೆ ಅದನ್ನು ಶುರು ಮಾಡಬೇಕು. ಆಗ ನಿಮಗೆ ಯಾವತ್ತೂ ದಕ್ಕಿಲ್ದಿರೋ ಅಷ್ಟು ಹೈ ಮಾರ್ಕ್ಸ್ ಏನಿದೆ, ಹೆಚ್ಚು ಅಂಕಗಳೇನಿದೆ ಅದು ನಿಮಗೆ ಸಿಗತ್ತೆ ಆಯಿತಾ ಮಕ್ಕಳೇ. ಸೊ ಏನು ಮಾಡ್ತೀರಾ ಸೆಲ್ಫ್ ಸ್ಟಡಿಗೋಸ್ಕರ? ಆ್ಯಂಡ್ ಸೆಲ್ಫ್ ಸ್ಟಡಿ ಈಗ ಹರ್ಷಿತಾ ಮ್ಯಾಮ್ ಇಷ್ಟೊಂದು ಹೇಳ್ತಿದ್ದಾರೆ, ಬಟ್ ಪರೀಕ್ಷೆಯಿಂದ ಹೆಲ್ಪ್ ಏನು ಸಿಗುತ್ತೆ ನಮಗೆ ಅಂತ ಅನ್ಕೋತಿರ್ತೀರ ಅಲ್ವಾ. ಸೊ ನಿಮ್ಮ ಸೆಲ್ಫ್ ಸ್ಟಡಿಗೆ ಹೆಲ್ಪ್ ಮಾಡೋಕ್ಕೆ ನಾವು ನಮ್ಮ ಚಾನಲಲ್ಲಿ ಹೆಡ್ ಸ್ಟಾರ್ಟ್ ಟು SSLC 2025-26 ಅನ್ನೋ ಸೆಕ್ಷನ್ನ ಕ್ರಿಯೇಟ್ ಮಾಡಿದ್ದೀವಿ ಆಯಿತಾ. ಸೊ ನಮ್ಮ ಹೋಮ್ ಪೇಜಿಗೆ ಹೋದರೆ ಯೂಟ್ಯೂಬ್ ಚಾನಲಲ್ಲಿ SSLC @ ಪರೀಕ್ಷೆ ಅಂತ ಟೈಪ್ ಮಾಡ್ತೀರಾ ಅಲ್ವಾ, SSLC @ ಪರೀಕ್ಷೆ ಅಂತ ಟೈಪ್ ಮಾಡ್ತೀರಾ. ಅದಾದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗತ್ತೆ. ಅವ್ರು ಸುಮ್ಮನೆ ಪರೀಕ್ಷೆ ಅಂತ ಟೈಪ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಸೊ ನಮ್ಮ ಯೂಟ್ಯೂಬ್ ಚಾನಲಿಗೆ ಬಂದಮೇಲೆ ಹೋಮ್ ಸೆಕ್ಷನಿಗೆ ಹೋಗಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹೆಡ್ ಸ್ಟಾರ್ಟ್ ಟು SSLC 2025-26 ಅನ್ನೋ ಒಂದು ಸೆಕ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಆಯಿತಾ ಮಕ್ಕಳೇ. ಸೊ ಅದರಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಪ್ಲೇಲಿಸ್ಟ್ನ ಮಾಡಿ ಇಟ್ಟಿದ್ದೀವಿ. ಅಂದರೆ ವಿಷಯಗಳೇನಿದೆ ನಿಮಗೆ ಸಮಾಜ ವಿಜ್ಞಾನ, ಗಣಿತ, ಇಂಗ್ಲೀಷ್ ಭಾಷೆ, ಆಂಗ್ಲ ಭಾಷೆ, ಕನ್ನಡ ಭಾಷೆ ಎಲ್ಲ ಪ್ಲೇಲಿಸ್ಟ್ಗಳನ್ನ ನಾವು ಮಾಡಿ ಇಟ್ಟಿದ್ದೀವಿ. ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್, ಕನ್ನಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ಗೆ ಬೇಕಾಗಿರುವಂತಹ ಪ್ಲೇಲಿಸ್ಟ್ನ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀವಿ ಆಯಿತಾ. ಹೆಡ್ ಸ್ಟಾರ್ಟ್ ಅಂತ ಏನಕ್ಕೆ ಕರಿತಿದ್ದೀವಿ? ಸೊ ದ್ಯಾಟ್ ನಿಮ್ಮ ಎಲ್ಲ ಫ್ರೆಂಡ್ಸಿಗಿನ್ನ, ನಿಮಗೆ ಬ್ಯಾಚ್ಮೇಟ್ಸ್ ಇರ್ತಾರೆ ಅಲ್ವಾ, ನಿಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ ಅಲ್ವಾ, ಅವರೆಲ್ಲರಿಗಿನ್ನ ಒಂದು ಹೆಜ್ಜೆ ನೀವು ಮುಂದೆ ಇರಲಿ. ನಮ್ಮ ಪರೀಕ್ಷೆ ಮಕ್ಕಳೇನಿದ್ದಾರೆ ಎಲ್ಲರಿಗಿನ್ನ ಒಂದು ಹೆಜ್ಜೆ ಮುಂದೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಹೆಡ್ ಸ್ಟಾರ್ಟ್ ಅಂತ ಕರಿತಿದ್ದೀವಿ ಆಯಿತಾ. ಹೆಡ್ ಸ್ಟಾರ್ಟ್ ಅಂದರೆ ಎಲ್ಲರಿಗಿನ್ನ ಒಂದು ಸ್ವಲ್ಪ ಜಾಸ್ತಿ ಪ್ರೋಗ್ರೆಸ್ ಮಾಡೋರನ್ನ ಹೆಡ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರು ಅಂತ ಹೇಳ್ತೀವಿ ಆಯಿತಾ ಮಕ್ಕಳೇ. ಸೊ ದ್ಯಾಟ್ ಇಸ್ ವೈ ಇಲ್ಲಿ ಏನು ಹಾಕಿಟ್ಟಿದ್ದೀವಿ ನಾವು, ನಿಮ್ಮ ವೆಕೇಷನ್ ಟೈಮಲ್ಲಿ
ಮೋಸ್ಟ್ ಯೂಸ್ಫುಲ್ ವಿಡಿಯೋಸ್ ಏನಿರುತ್ತೆ 10th ಹೋಗಬೇಕಾದ್ರೆ ಮೋಸ್ಟ್ ಯೂಸ್ಫುಲ್ ವಿಡಿಯೋಸ್, ಈ ಕಾನ್ಸೆಪ್ಟ್ಸ್ನ ನೀವು ಕಲ್ತ್ಕೊಂಡ್ರೆ ಎಲ್ಲರಿಗಿನ ಒಂದು ಹೆಜ್ಜೆ ಮುಂದೆ ಇರ್ತೀರಾ ಆಯಿತಾ ಮಕ್ಕಳೇ. ಸೊ ಈ ವಿಡಿಯೋಸ್ನ ಹೇಗೆ ನೋಡ್ಬೇಕು ನೀವು, ಎಲ್ಲ ವೀಡಿಯೋಸ್ನು ಒಂದೇ ದಿನ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿರುತ್ತೆ, ನಾನು ಆನಿಯನ್ ಕಟ್ ಮಾಡ್ಕೊಂಡು ಮ್ಯಾಗಿ ಮಾಡ್ಕೋತೀನಿ ಅನ್ನೋದಲ್ಲ ಆಯಿತಾ. ಸೊ ಈ ವಿಡಿಯೋಸ್ನ ನೀವು ಹೇಗೆ ನೋಡಬೇಕಂದ್ರೆ ಡೈಲಿ ನೀವು 2 to 3 hours ಡೆಡಿಕೇಟ್ ಮಾಡಬೇಕು ಆಯಿತಾ. ವೆಕೇಷನ್ ಟೈಮಲ್ಲೂ ನಮ್ಮನ್ನ ಸುಮ್ಮನೆ ಬಿಡಲ್ವಾ ಮ್ಯಾಮ್, ಎಷ್ಟು ಹಿಂಸೆ ಕೊಡ್ತೀರಾ ಅಂತ ಹೇಳ್ತಿರ್ತೀರಾ ಎಷ್ಟೊಂದು ಜನ, ಐ ನೋ. ಬಟ್ 2025 ಸಮ್ಮರ್ ವೆಕೇಷನ್ ಏನಿದೆ, 2025 ಏನು ಬೇಸಿಗೆ ರಜಾ ಏನಿದೆ ಮಕ್ಕಳೇ, ಈ ರಜದಲ್ಲಿ ಸ್ವಲ್ಪ ನೀವು ಎಫರ್ಟ್ ಹಾಕಿಬಿಟ್ರೆ 2026 ವೆಕೇಷನ್ನ ಈಸಿಯಾಗಿ ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ದಟ್ ಏನು SSLC ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇರುತ್ತೆ. ಸೊ 2025 ಬೇಸಿಗೆ ರಜಾ ಸಮ್ಮರ್ ಬ್ರೇಕ್ನ ಸ್ವಲ್ಪ ಎಫರ್ಟ್ ಹಾಕಿ ಸ್ಪೆಂಡ್ ಮಾಡಿ ಆಯಿತಾ. ಸೊ 2 ರಿಂದ 3 ಗಂಟೆ ನೀವು ಈ ಪ್ಲೇಲಿಸ್ಟ್ಗಳಲ್ಲಿ ಇರೋವಂತಹ ವೀಡಿಯೋಸ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮ್ಯಾಮ್ 2 ರಿಂದ 3 ಗಂಟೆ ತುಂಬ ಜಾಸ್ತಿ ಆಯಿತು ಮ್ಯಾಮ್, ನನಗಾಗಲ್ಲ ಅಂತ ಹೇಳ್ತಿರ್ತೀರಾ ಎಷ್ಟೊಂದು ಜನ ಮಕ್ಕಳು ನೀವು. ಬಟ್ 2 to 3 hours ಏನಕ್ಕೆ ಹೇಳ್ತಿದ್ದೀವಿ, ಬಿಕಾಸ್ ಸಮ್ಮರ್ ಇದೆ. ಸಮ್ಮರ್ ಇದ್ದಾಗ ಟೆಂಪ್ರೇಚರ್ಸ್ ಎಷ್ಟು ಹೈ ಆಗ್ತಿದೆ ಅಲ್ವಾ. ಸೊ ಮಧ್ಯಾಹ್ನದ ಟೈಮಲ್ಲಿ ನೀವು ಆಚೆ ಹೋಗ್ಬಿಟ್ಟು ಕ್ರಿಕೆಟು, ಗಿಲ್ಲಿದಾಂಡು ಅಥವಾ ನಮ್ಮ ಜೆನ್ಸಿಗಳು ಏನು ಆಡ್ತಾರೆ, ಜೆನ್ಸಿ ಅಲ್ಲ, ನೀವು ಇನ್ನೂ ಜೆನ್ ಆಲ್ಫಾ ಅಥವಾ ಜೆನ್ ಬೀಟಾ ಇರ್ತೀರಾ, ಜೆನ್ ಆಲ್ಫಾ ಮೋಸ್ಟ್ಲಿ. ಸೊ ನಿಮ್ಮ ಜನ್ರೇಷನ್ ಅವ್ರು ಏನು ಆಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಆ ಆಟಗಳನ್ನೆಲ್ಲ ಆಡೋ ಬದಲು 2 ರಿಂದ 3 ಗಂಟೆ ಮಧ್ಯಾಹ್ನದ ಹೊತ್ತು ಹೆಚ್ಚು ಬಿಸಿಲಿರುವಂತಹ ಸಮಯದಲ್ಲಿ ನೀವು ಈ ವಿಡಿಯೋಸ್ನ ನೋಡ್ಕೋಬೋದು ಆಯಿತಾ. ಸೊ ಹೇಗೆ ಡಿವೈಡ್ ಮಾಡ್ಕೋತೀರಾ ನಿಮ್ಮ ಟೈಮು, ಮೇ ಬಿ 1 hour ಸೈನ್ಸಿಗೆ ಡೆಡಿಕೇಟ್ ಮಾಡ್ಬೋದು, ಅಂದರೆ ವಿಜ್ಞಾನಕ್ಕೆ 1 ಗಂಟೆ ಡೆಡಿಕೇಟ್ ಮಾಡ್ಬೋದು, ಅಥವಾ ಆ್ಯಂಡ್ ಅರ್ಧ ಗಂಟೆ ಸೋಷಿಯಲ್ ಸೈನ್ಸಿಗೆ ಡೆಡಿಕೇಟ್ ಮಾಡ್ಬೋದು, ಅಂದರೆ ಸಮಾಜ ವಿಜ್ಞಾನಕ್ಕೆ ಅರ್ಧ ಗಂಟೆ ಕೊಡ್ಬೋದು, ಹಾಗೂ ಇನ್ನೊಂದು ಅರ್ಧ ಗಂಟೆ ಗಣಿತಕ್ಕೆ ಕೊಡ್ಬೋದು, ಮ್ಯಾಥ್ಸಿಗೆ ಕೊಡ್ಬೋದು, ಆ್ಯಂಡ್ ಇನ್ನೊಂದು 1 hour ಏನು ಲೆಫ್ಟ್ ಇರುತ್ತೆ ಅದು ಲ್ಯಾಂಗ್ವೇಜಸ್ಗೆ ಡೆಡಿಕೇಟ್ ಮಾಡ್ಬೋದು. ಆರ್ ನಿಮ್ಗೆ ಇಷ್ಟ ಬಂದಂಗೆ ಇದನ್ನು ಚೇಂಜ್ ಮಾಡ್ಕೋಬೋದು ಮಕ್ಕಳೇ. ನಿಮಗೆ ಸೋಷಿಯಲ್ ಸೈನ್ಸ್ ಜಾಸ್ತಿ ಇಷ್ಟನಾ, ಅಂದರೆ ಸಮಾಜ ವಿಜ್ಞಾನ ಜಾಸ್ತಿ ಇಷ್ಟ ಅಂದರೆ ಸೈನ್ಸ್ ಬೇಡ, ಸೋಷಿಯಲ್ ಸೈನ್ಸ್ನ 1 hour ಓದಿ. ಮ್ಯಾಥ್ಸ್ ಇಷ್ಟ ಜಾಸ್ತಿ ಅಂದರೆ ಗಣಿತ ಹೆಚ್ಚು ಪ್ರಿಯವಾಗಿದ್ದರೆ ನಿಮಗೆ, ಸೊ ಮ್ಯಾಥ್ಸ್ನ 1 hour ಓದ್ಬೋದು ಆಯಿತಾ. ಸೊ ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿಯಲ್ಲಿ ನೀವು ನಿಮಗೆ ಒಂದು ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡಿಕೊಂಡು ಡೈಲಿ 2 ರಿಂದ 3 ಗಂಟೆ ನಾನು ನೋಡ್ತೀನಿ ಈ ವಿಡಿಯೋಸ್ನ. ಒಂದಷ್ಟು ವಿಡಿಯೋಸ್ ಇದರಲ್ಲಿ 1.5 hours ಇರುತ್ತೆ, 2 hours ಎಲ್ಲ ಇರುತ್ತೆ ಆಯಿತಾ. ಸೊ ಎಷ್ಟಾಗುತ್ತೋ ಈ ವಿಡಿಯೋಗಳಲ್ಲಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ಸ್, ನಿಮ್ಗೆ ಇಷ್ಟವಾದಂತಹ ವಿಷಯಗಳನ್ನ ತೆಗೆದುಕೊಂಡು ನೀವು ದಿನಕ್ಕೆ 2 ರಿಂದ 3 ಗಂಟೆ ಅಧ್ಯಯನ ಮಾಡ್ಬೋದು, ಸ್ಟಡೀಸ್ನ ನಡೆಸ್ಬೋದು ಆಯಿತಾ. ಓಕೆ, ಸೊ ಇದೆಲ್ಲ ಆಗ್ಬಿಡ್ತು ಮ್ಯಾಮ್, ನನಗೆ ಆ ಪ್ಲೇಲಿಸ್ಟಲ್ಲಿರುವಂಥ ವೀಡಿಯೋಸ್ನೆಲ್ಲ ನೋಡಿದ್ದೀನಿ, ನನಗೆ ಅರ್ಥ ಆಯಿತು ಅಂದಾದಮೇಲೆ, ಅಥವಾ ಆ ಪ್ಲೇಲಿಸ್ಟ್ ನೋಡಿ ಬೋರ್ ಹೊಡಿತು ಅಂದರೆ ಬೇರೆ ಒಂದಷ್ಟು ನಿಮ್ಮ 10th ಜರ್ನಿಗೆ ಹೆಲ್ಪ್ ಆಗುವಂಥ ಒಂದಷ್ಟು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕು ಆಯಿತಾ. ಸೈನ್ಸಲ್ಲಿ, ವಿಜ್ಞಾನದಲ್ಲಿ ಒಂದು ದೊಡ್ಡ ವಿಷಯ ಏನಂದರೆ, ದೊಡ್ಡ ವಿಷಯ ಅನ್ನೋದಕ್ಕಿಂತ ಒಂದು ದೊಡ್ಡ ಸ್ಕಿಲ್ ನೀವೇನು ಕಲಿಬೇಕು ಅಂದರೆ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಆಯಿತಾ ಮಕ್ಕಳೇ. ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಪ್ರತಿಯೊಂದು ಚಾಪ್ಟರಲ್ಲೂ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಇರುತ್ತೆ ಆಯಿತಾ. ಅಂದರೆ ಪ್ರತಿಯೊಂದು ಅಧ್ಯಾಯ ಏನಿದೆ ಅದರಲ್ಲಿ ಸಮೀಕರಣಗಳನ್ನ ಸರಿದೂಗಿಸ್ಲಿಕ್ಕೆ ಕೇಳ್ತಾರೆ ಆಯಿತಾ ಮಕ್ಕಳೇ. ಸೊ ಇದಕ್ಕಾಗಿ ನೀವು ಹೇಗೆ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಮಾಡಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ನಾವು ಈ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಆಯಿತಾ. ಸೊ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ದರೆ ಈ ವಿಡಿಯೋಸ್ನ ನೋಡ್ಬೋದು, ಕನ್ನಡ ಮಾಧ್ಯಮದ ಮಕ್ಕಳು ಅಥವಾ ಇಂಗ್ಲೀಷ್ ಮಾಧ್ಯಮದ ಮಕ್ಕಳು ಈ ವಿಡಿಯೋನ ನೋಡ್ಬೋದು. ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ವಿಡಿಯೋಸ್ದು ಲಿಂಕ್ಸ್ ಹಾಕಿರ್ತೀನಿ. ಆ್ಯಂಡ್ ಈ ವಿಡಿಯೋ ಏನಿದೆ ಇದು 1 short ವಿಡಿಯೋ ಆಗಿದೆ ಆಯಿತಾ. ಸೊ 3.5 ಗಂಟೆ ಉದ್ದದ ವಿಡಿಯೋ ಆಗಿದೆ ಆಯಿತಾ. ಆದರೆ ಯಾವ ಭಾಗದಲ್ಲಿ ನಾವು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಕಲಿಸ್ಕೊಡ್ತಿದ್ದೀವಿ, ಅಂದರೆ ಯಾವ ಪಾರ್ಟಲ್ಲಿ, ಅಂದರೆ ಯಾವ ಭಾಗದಲ್ಲಿ ನಾವು ಸಮೀಕರಣಗಳನ್ನ ಸರಿದೂಗಿಸೋದನ್ನ ಹೇಳ್ಕೊಡ್ತೀವಿ ಅಲ್ವಾ. ಸೊ ಆ ಭಾಗದ ಟೈಮ್ ಸ್ಟ್ಯಾಂಪ್ನ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಆಯಿತಾ ಮಕ್ಕಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಆಯಿತಾ. ಸೊ ದಯವಿಟ್ಟು ಹೋಗಿ ಈ ವಿಡಿಯೋಗಳನ್ನ ನೋಡಿ ಆದಷ್ಟು ನೀವು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ಕಲಿಬೇಕು ಆಯಿತಾ ಮಕ್ಕಳೇ. ಸೊ ದಯವಿಟ್ಟು ಆ ಕೆಲಸನ ಮಾಡಿ ಆಯಿತಾ. ಅದಾದಮೇಲೆ ನಮ್ಮ ಮ್ಯಾಥಮ್ಯಾಟಿಕ್ಸಲ್ಲಿ ನಾನು ಕಾರ್ತಿಕ್ ಸರ್ ಜೊತೆ ಮಾತಾಡಿಕೊಂಡು ವಿಡಿಯೋಸ್ನ ಹಾಕಿದ್ದೀನಿ ಆಯಿತಾ. ನಮ್ಮ ಸ್ಲೈಡ್ ಮೇಲೆ ಏನಿದು ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ ವಿಡಿಯೋ ಮತ್ತು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ವಿಡಿಯೋ ಏನಿದೆ ಇದನ್ನು ನೀವು ನೋಡಲೇಬೇಕಾಗತ್ತೆ. ಯಾಕೆ? ಬಿಕಾಸ್ ಟ್ರಿಗ್ನಾಮೆಟ್ರಿ ಇಲ್ಲಿ
ತ್ರಿಕೋನಮಿತಿಯ ಪ್ರಸ್ತಾವನೆ ಏನಿದೆ ಮಕ್ಕಳೇ, ಈ ಅಧ್ಯಾಯ ಹೊಸದು. ನೀವು ಯಾವತ್ತೂ ತ್ರಿಕೋನಮಿತಿ ಬಗ್ಗೆ ಕಲ್ತಿರಲ್ಲ, ನೀವು ಪ್ರೀವಿಯಸ್ಲಿ ಟ್ರಿಗ್ನೋಮೆಟ್ರಿ ಬಗ್ಗೆ ಸ್ಟಡಿ ಮಾಡಿರಲ್ಲ ಆಯಿತಾ. ಸೊ ಟ್ರಿಗ್ನೋಮೆಟ್ರಿ ಇಸ್ ಕಂಪ್ಲೀಟ್ಲಿ ನ್ಯೂ ಫಾರ್ ಯು. ಸೊ ಈ ವಿಡಿಯೋಸ್ನ ನೋಡಿಕೊಂಡು ನೀವು ಸ್ವಲ್ಪ ಟ್ರಿಗ್ನೋಮೆಟ್ರಿ ಬಗ್ಗೆ ಕಲ್ತ್ಕೊಂಡ್ರೆ ಕ್ಲಾಸಿಗೆ ಹೋದ್ಮೇಲೆ ಟೀಚರ್ ಪಾಠ ಮಾಡ್ತಿರ್ತಾರಲ್ಲ, ಸೊ ಆಗ ಏನು ಮಾತಾಡ್ತಿದ್ದಾರೆ, ರೇಷಿಯೋ ಅಂದ್ರೇನು, ಅದಂದ್ರೇನು, ಇದಂದ್ರೇನು ಅಂತ ನಿಮಗೆ ಏನು ಕನ್ಫ್ಯೂಷನ್ ಆಗ್ತಿರಲ್ಲ ಆಯಿತಾ, ಗೊಂದಲ ಆಗ್ತಿರಲ್ಲ ಆಯಿತಾ ಮಕ್ಕಳೇ. ಸೊ ದಯವಿಟ್ಟು ಟ್ರಿಗ್ನೋಮೆಟ್ರಿ ಏನಿದೆ, ತ್ರಿಕೋನಮಿತಿಯ ಅಧ್ಯಾಯ ಏನಿದೆ ಮಕ್ಕಳೇ, ಇದನ್ನು ಸ್ವಲ್ಪ ನೋಡಿ ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಆಯಿತಾ. ಓಕೆನಾ? ಓಕೆ, ನೆಕ್ಸ್ಟು ಎಸ್, ಮ್ಯಾಥಲ್ಲಿ ನೀವು ಇನ್ನೇನು ಕಲಿಬೇಕು, ಗಣಿತದಲ್ಲಿ ನೀವು ಬೇರೆ ಏನು ಕಲಿಬೇಕು ಅಂದರೆ ಇಷ್ಟು ಏನು ವಿಷಯಗಳ ಬಗ್ಗೆ, ಇಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಟ್ಸ್ ಅನ್ನೋದಕ್ಕಿಂತ ಇಷ್ಟು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಬಿಡ್ಬೇಕು ಆಯಿತಾ ಮಕ್ಕಳೇ. ಬಿಕಾಸ್ ಇದನ್ನು ನೀವು ಡೆವಲಪ್ ಮಾಡ್ಕೊಂಡ್ಬಿಟ್ರೆ, ಇಷ್ಟು ಕಲ್ತ್ಬಿಟ್ರೆ 10th ಜರ್ನಿ ಈಸಿ ಆಗಿಬಿಡತ್ತೆ ವಿತ್ ರೆಸ್ಪೆಕ್ಟ್ ಟು ಮ್ಯಾಥ್ಸ್ ಆಯಿತಾ. ಏನಿದು ಟೇಬಲ್ಸ್ ಏನಿದೆ ಅದನ್ನು 20ವರೆಗೂ ಕಲಿಬೇಕು, ಮಗ್ಗಿನ 20ರ ಸಂಖ್ಯೆವರೆಗೂ ಮಗ್ಗಿನ ಕಲಿಬೇಕು ಆಯಿತಾ ಮಕ್ಕಳೇ. ಆಮೇಲೆ ಡಿವಿಸಿಬಿಲಿಟಿ ರೂಲ್ಸ್ನ 1 to 11ವರೆಗೂ ಕಲಿಬೇಕು, 1ರಿಂದ 11ರವರೆಗೂ ಭಾಗಾಕಾರದ ನಿಯಮಗಳನ್ನು ಕಲಿಬೇಕು ಆಯಿತಾ ಮಕ್ಕಳೇ. ಹಾಗೂ ಸ್ಕ್ವೇರ್ಸ್ ಏನಿದೆ ಅದನ್ನು 30ವರೆಗೂ ಕಲಿಬೇಕು, ಅಂದರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9 ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನು 30ವರೆಗೂ ಕಲಿಬೇಕು, 30ರವರೆಗೆ ವರ್ಗಗಳನ್ನು ಕಲಿಬೇಕು, ಹಾಗೂ ಕ್ಯೂಬ್ಸ್ನ 20ವರೆಗೂ ಕಲಿಬೇಕು. 1 ಕ್ಯೂಬ್ 1, 2 ಕ್ಯೂಬ್ 8 ಎಲ್ಲ ಇರುತ್ತೆ ಅಲ್ವಾ, 3 ಕ್ಯೂಬ್ 27 ಇರುತ್ತೆ ಅಲ್ವಾ, ಆ ಥರ 20ವರೆಗೂ ಕ್ಯೂಬ್ಸ್ನ ಕಲಿಬೇಕು. 20ರವರೆಗೂ ಘನಗಳನ್ನು ನೀವು ಕಲೀಲೇಬೇಕು ಆಯಿತಾ ಮಕ್ಕಳೇ. ಸೊ ಬರ್ದಿ ಅಭ್ಯಾಸ ಮಾಡ್ಕೊಳ್ಳಿ, ಮೆಮರೈಸ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ, ಸ್ಮರಣೆ ಮಾಡ್ಕೋಬೇಕು ಆಯಿತಾ ಮಕ್ಕಳೇ. ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಗಣಿತದ ಮಾರ್ಗ ಏನಿದೆ ನಿಮ್ಮ SSLCಯಲ್ಲಿ ಅದು ಸುಲಭ ಆಗಿಬಿಡುತ್ತೆ ಆಯಿತಾ. ಓಕೆ, ಸೊ ಇಲ್ಲಿವರೆಗೂ ನಾವು ವಿಜ್ಞಾನ ಹಾಗೂ ಗಣಿತದಲ್ಲಿ ಏನು ಕಲಿಬೇಕು ಅಂತ ನೋಡಿದ್ವಿ, ಮ್ಯಾಥ್ ಹಾಗೂ ಸೈನ್ಸಲ್ಲಿ ಏನು ಕಲಿಬೇಕು ಅಂತ ನೋಡಿದ್ವಿ. ಈಗ ಸಮಾಜ ವಿಜ್ಞಾನದಲ್ಲಿ ನೀವೇನು ಕಲಿಬೇಕು ಅಂತ ಹೇಳ್ತೀನಿ ಆಯಿತಾ ನಾನು. ಸೊ ಪ್ಲೇಲಿಸ್ಟಲ್ಲಿರುವಂತಹ ವಿಡಿಯೋಸ್ ನೋಡಿದ್ಮೇಲೆ ನೀವೇನು ಮಾಡಬೇಕು ಮಕ್ಕಳೇ, ನಮ್ಮ ಆದರ್ಶ್ ಸರ್ ಅವರು ಮ್ಯಾಪ್ ವರ್ಕ್ ಬಗ್ಗೆ ಬರೀ 30 ಆಡ್ ಮಿನಿಟ್ಸಲ್ಲಿ ಮ್ಯಾಪ್ ವರ್ಕ್ ಬಗ್ಗೆ ಮಾತಾಡಿದ್ದಾರೆ ಆಯಿತಾ. ಸೊ ಈ ಮ್ಯಾಪ್ ವರ್ಕ್ ವಿಡಿಯೋನ ನೋಡಬೇಕು ಆಯಿತಾ ಮಕ್ಕಳೇ. ಅಂದರೆ ಸಮಾಜ ವಿಜ್ಞಾನದಲ್ಲಿ ಆದರ್ಶ್ ಸರ್ ಅವ್ರು ಏನಿದ್ದಾರೆ ಈ ವಿಡಿಯೋ ಮಾಡಿದ್ದಾರೆ ಮ್ಯಾಪ್ ವರ್ಕಿನ ಬಗ್ಗೆ, ಅಂದರೆ ನಕ್ಷೆ ಅಂತಾರಲ್ವಾ ಕನ್ನಡದಲ್ಲಿ, ಇದರ ಬಗ್ಗೆ ಏನು ವಿಡಿಯೋನ ಮಾಡಿದ್ದಾರೆ ಆದರ್ಶ್ ಸರ್. ಸೊ ಆ ವಿಡಿಯೋನ ಹೋಗಿ ನೋಡಿ, ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಆಯಿತಾ. ಯಾಕೆ ಹೇಳ್ತಿದ್ದೀನಿ ಅಂದರೆ ಸೋಷಿಯಲ್ ಸೈನ್ಸಲ್ಲಿ ಮ್ಯಾಪ್ಸ್ ಏನಿದಾವೆ ಈಸಿಯೆಸ್ಟ್ ವೇ ಟು ಫೆಚ್ ಮಾರ್ಕ್ಸ್ ಆಯಿತಾ ಮಕ್ಕಳೇ. ಸೊ ಎಲ್ಲ ಲೊಕೇಶನ್ಸ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮ್ಮ ಪಾಕೆಟ್ಸಲ್ಲಿ ಮಾರ್ಕ್ಸ್ ಬಂದು ಬೀಳತ್ತೆ ಆಯಿತಾ. ಸೊ ಅಂಕಗಳನ್ನ ಪಡೀಲಿಕ್ಕೆ ಒಂದು ಸುಲಭವಾದ ದಾರಿ ಅಂದರೆ ಈ ಮ್ಯಾಪ್ ವರ್ಕ್ ಆಯಿತಾ. ನಕ್ಷೆಯ ಈ ವಿಷಯ ಏನಿದೆ ಇದರಲ್ಲಿ ಹೆಚ್ಚು ಅಂಕಗಳನ್ನ ಪಡಿಬಹುದು ಆಯಿತಾ ಮಕ್ಕಳೇ. ಸೊ ದಯವಿಟ್ಟು ಈ ನಕ್ಷೆಯ ಈ ವಿಡಿಯೋ ಏನಿದೆ ಇದನ್ನು ಆದರ್ಶ್ ಸರ್ ಮಾಡಿರೋಂಥ ವಿಡಿಯೋನ ದಯವಿಟ್ಟು ಹೋಗಿ ನೋಡಿ. ಸಮ್ಮರ್ ಬ್ರೇಕ್ ಏನಿದೆ ಇದನ್ನು ಆದಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ 10th ಕಾಲಿಡ್ತಿದ್ದಂಗೆ 10th ಕ್ಲಾಸಲ್ಲಿ ಕಾಲಿಡ್ತಿದ್ದಂಗೆ ದಿಸ್ ಇಸ್ ಸೋ ಈಸಿ ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಎಲ್ಲ ಮಕ್ಕಳು ಇನ್ನೂ ಏನು ಮಾಡ್ತಿದ್ದೀವಿ ಅಂತ ಕನ್ಫ್ಯೂಷನ್ ಅಲ್ಲಿರುವಾಗ ನೀವು 1 ಸ್ಟೆಪ್ ಎಲ್ಲ ಮಕ್ಕಳಿಗಿನ ಮುಂದೆ ಇರ್ತೀರಾ ಆಯಿತಾ ಮಕ್ಕಳೇ. ಸೊ ಡೋಂಟ್ ವೇಸ್ಟ್ ದ ಸಮ್ಮರ್ ಬ್ರೇಕ್, ಸಮ್ಮರ್ ವೆಕೇಶನ್, ಬೇಸಿಗೆ ರಜಾ ಏನಿದೆ ಚೆನ್ನಾಗಿ ಇದರ ಲಾಭನ ಪಡ್ಕೊಳ್ಳಿ ಆಯಿತಾ. ಮೇಕ್ ದ ಬೆಸ್ಟ್ ಯೂಸ್ ಆಫ್ ಯುವರ್ ಸಮ್ಮರ್ ಬ್ರೇಕ್ ಆ್ಯಂಡ್ ಪರೀಕ್ಷೆ ಇಸ್ ಆಲ್ವೇಸ್ ದೇರ್ ವಿತ್ ಯು. ಸೊ ಪರೀಕ್ಷೆನ ನಿಮ್ಮ ಸಮ್ಮರ್ ಬ್ರೇಕ್ ಬಡ್ಡಿ ಮಾಡ್ಕೊಳ್ಳಿ ಆಯಿತಾ ಮಕ್ಕಳೇ. ಓಕೆ, ಸೊ ನಮ್ಮ ಮೇನ್ ಸಬ್ಜೆಕ್ಟ್ಸ್ ಏನಿದೆ ನಮ್ಮ ಸೋಷಿಯಲ್ ಸೈನ್ಸ್ ಹಾಗೂ ಮ್ಯಾಥ್ ಬಗ್ಗೆ ನಾನು ಹೇಳಿದ್ದೀನಿ. ಇದೇ ರೀತಿ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡೋಕ್ಕೆ ಪದ್ಮಾ ಮ್ಯಾಮ್ ಬರ್ತಾರೆ. ಸೊ ಓವರ್ ಟು ಪದ್ಮಾ ಮ್ಯಾಮ್. ಸೊ ಮಕ್ಕಳೇ, ಈಗ ತಾನೇ ಹರ್ಷಿತಾ ಮ್ಯಾಮ್ ನಿಮಗೆ ಕೋರ್ ಸಬ್ಜೆಕ್ಟ್ಸಲ್ಲಿ ಏನು ಮಾಡಬೇಕು ಸಮ್ಮರ್ ಹಾಲಿಡೇಸಲ್ಲಿ ಅಂತ ಹೇಳಿದ್ದಾರೆ. ಈ ಕ್ವಿಕ್ ಆಗಿ ನಾನು ನಿಮಗೆ ಲ್ಯಾಂಗ್ವೇಜಸ್ಸಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ನೀವು ಲ್ಯಾಂಗ್ವೇಜಸ್ಸಲ್ಲಿ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಕೋರ್ ಸಬ್ಜೆಕ್ಟ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಿದ್ದು. ಸೊ ನಿಮ್ಮ ಸಮ್ಮರ್ ಹಾಲಿಡೇಸಲ್ಲಿ ಹರ್ಷಿತಾ ಮ್ಯಾಮ್ ಏನಂತಿದ್ರು 1 ಅವರ್ ಲ್ಯಾಂಗ್ವೇಜಸ್ಸಿಗೆ ಡೆಡಿಕೇಟ್ ಮಾಡಿ ಅಂತ. ಆ ಟೈಮ್ ಬಿಟ್ಟು ನೀವು ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡ್ಬೋದು ನಿಮ್ಮ ಒಂದು ದಿನದಲ್ಲಿ. ಅರ್ಥ ಆಯ್ತಾ? ಚಿಕ್ಕ ಮಕ್ಕಳಿಂದ ನಿಮ್ಮ ಅಪ್ಪ ಅಮ್ಮ ಅಥವಾ ಆ ಕಡೆ ಈ ಕಡೆ ಇರೋ ನೇಬರ್ಸ್ ಎಲ್ಲ ಹೇಳ್ತಿರ್ತಾರೆ ಪೇಪರ್ ಓದು, ಒಂದು ಸ್ವಲ್ಪ ಒಳ್ಳೆ ಹ್ಯಾಬಿಟ್ ಬಿಲ್ಡ್ ಮಾಡ್ಕೊ ಅಂತ. ಆದರೆ ನೀವು ಅದೆಲ್ಲ ಮಾಡಿರಲ್ಲ ನನಗೆ ಗೊತ್ತು. ನೌ ಇಸ್ ದ ಟೈಮ್ ಆಯಿತಾ. ಇವಾಗಲೂ ಟೈಮ್ ಏನು ಕಳೆದಿಲ್ಲ. ಆ್ಯಕ್ಚುಲಿ ನಿಮಗೆ ಲ್ಯಾಂಗ್ವೇಜ್ ಒಂದು ಅರ್ಥ ಮಾಡ್ಕೊಬೇಕು ಅಂದರೆ ಓದೋದು ಬರೆಯೋದು ತುಂಬ ತುಂಬ ಮುಖ್ಯ. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಲ್ಲ, ಆ ಥರ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಈಸಿ ನಿಮ್ಗಾಗತ್ತೆ. ಸೊ ದಿನಾಗಲೂ
ನಾನು ನಿಮ್ಗೊಂದು ಆ್ಯಕ್ಟಿವಿಟಿ ಕೊಡ್ತೀನಿ. ಕನ್ನಡ ನ್ಯೂಸ್ ಪೇಪರ್ ಆಗಿರಲಿ, ಹಿಂದಿ ನ್ಯೂಸ್ ಪೇಪರ್ ಆಗಿರಲಿ, ಇಂಗ್ಲೀಷ್ ನ್ಯೂಸ್ ಪೇಪರ್ ಆಗಿರಲಿ. ಇಲ್ಲಿ ಇಂಗ್ಲೀಷ್ 1 and 2 ಅಂತ ಹಾಕಿದ್ದೀವಿ, ಬಟ್ ದಿಸ್ ಇಸ್ ಕಾಮನ್ ಫಾರ್ ಆಲ್ ಲ್ಯಾಂಗ್ವೇಜಸ್. ಓಕೆನಾ ಮಕ್ಕಳೇ? ಸೊ ನೀವೇನು ಮಾಡ್ಬೋದು, ಇಲ್ಲಿ ಒಂದು ನ್ಯೂಸ್ ಪೇಪರ್ ತಗೊಂಡು ಅಲ್ಲಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ನ ಮಾರ್ಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆನ್ ಪ್ರಿಪೋಸಿಷನ್. ಸೊ ಒಂದು ಸೆಂಟೆನ್ಸ್ ತಗೊಂಡು ಅದಕ್ಕೆ ನೀವು ಹಾಕೊಳ್ಳೋದನ್ನ ಸ್ಟಾರ್ಟ್ ಮಾಡಿ. ಸೊ ಆ ಥರ ಏನಾಗುತ್ತೆ, ನಿಮಗೆ ಗ್ರಾಮರ್ ಕೂಡ ಪ್ರಾಕ್ಟೀಸ್ ಆಗುತ್ತೆ, ಅದ್ರ ಜೊತೆಗೆ ಸೆಂಟೆನ್ಸ್ ಫಾರ್ಮೇಷನು ನೀವು ಕಲಿತೀರ. ಸೊ ನಾವು ಕೊಟ್ಟಿರುವಂಥ ಪ್ಲೇಲಿಸ್ಟ್ ಬಿಟ್ಟು ನೀವು ಬೇಸಿಕ್ ಪಾರ್ಟ್ಸ್ ಆಫ್ ಸ್ಪೀಚ್, ನನ್ನೊಂದು ವಿಡಿಯೋ ಇದೆ, ಆ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ, ನೀವು ಅಲ್ಲಿ ನೋಡ್ಕೊಬೋದು. ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ ಅದನ್ನು ಕಲೀರಿ, ಪ್ಲಸ್ ಸೆಂಟೆನ್ಸ್ ಹೆಂಗೆ ಫಾರ್ಮ್ ಮಾಡೋದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಬಿಕಾಸ್ ನಿಮ್ಮ ಲ್ಯಾಂಗ್ವೇಜಸ್ಸಲ್ಲಿ 2 ಮಾರ್ಕ್ ಪ್ರಶ್ನೆಗಳಿರುತ್ತೆ, 3 ಮಾರ್ಕ್ ಪ್ರಶ್ನೆಗಳಿರುತ್ತೆ, 4 ಮಾರ್ಕ್ ಪ್ರಶ್ನೆ ಕೂಡ ಇರುತ್ತೆ. ಸಾಕಷ್ಟು ಮಕ್ಕಳು ನಮಗೆ ಬಂದು ಹೇಳ್ತಾರೆ, ಮ್ಯಾಮ್ ನನಗಿನ್ನ ಸೆಂಟೆನ್ಸೇ ಫಾರ್ಮ್ ಮಾಡೋಕ್ಕೆ ಬರಲ್ಲ, ಆನ್ಸರ್ ಹೇಗೆ ಬರೀಲಿ ಅಂತ. ಇನ್ನೂ ಏನು ಟೈಮ್ ಕಳೆದಿಲ್ಲ ಮಕ್ಕಳೇ, ಇನ್ನೂ ತುಂಬ ಟೈಮ್ ಇದೆ ನಿಮಗೆ. 1.5 ಮಂತ್ಸಲ್ಲಿ ಈಸಿಯಾಗಿ ನೀವು ಬೇಸಿಕ್ ಸೆಂಟೆನ್ಸ್ ಫಾರ್ಮೇಷನ್ ಕಲಿಬೋದು. ಅದೆಲ್ಲ ಹೇಗೆ ಕಲಿತೀರಾ? ಈ ರೀತಿಯಾದ ನ್ಯೂಸ್ ಪೇಪರ್ಸ್ನ ಓದಿ, ಒಳ್ಳೆ ನ್ಯೂಸ್ ಪೇಪರ್ಸ್ನ ಓದಿ. ಅರ್ಥ ಆಯ್ತಾ? ಓದ್ಬಿಟ್ಟು ಕಲಿಬೋದು. ಸೊ ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ಎ ಹ್ಯಾಬಿಟ್ ದಟ್ ಯು ನೀಡ್ ಟು ಡೆವಲಪ್. ಬರೀ 1.5 ತಿಂಗಳಲ್ಲ, ಸ್ಕೂಲ್ ಸ್ಟಾರ್ಟ್ ಆದಮೇಲೂ ಬೆಳಗ್ಗೆ ಹೋಗಿದ ಮುಂಚೆ ಬೆಳಗ್ಗೆನೇ ಪೇಪರ್ ಬರುತ್ತೆ. ಅಕಸ್ಮಾತ್ ಬೆಳಗ್ಗೆ ಆಗದರೆ ಹೋಗಿ ತೊಗೊಂಡು ನ್ಯೂಸ್ ಪೇಪರ್ನ ಓದಿ. ನಿಮ್ಮ ಮನೇಲಿ ಪೇಪರ್ ಬರಲ್ಲ ಅಂದರೆ ಪಕ್ಕದ ಮನೆಯವ್ರನ್ನ ಕೇಳಿ, ಪೇಪರ್ ಇದೆಯಾ, ಒಂದು 5 ನಿಮಿಷ ಬಾರೋ ಮಾಡಿ. ಯಾರೂ ಪೇಪರ್ ಕೊಡಲ್ಲ ಅಂತ ನಿಮ್ಗೆ ಹೇಳಲ್ಲ. ಓಕೆನಾ? ಸೊ ಆ ರೀತಿಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದೇ ರೀತಿಲಿ ಕನ್ನಡ ಕೂಡ ನೀವು ಮಾಡ್ಕೊಬೋದು. ಇಲ್ಲಿ ಎಷ್ಟೊಂದು ಮಕ್ಕಳಿರ್ತಾರೆ, ಕನ್ನಡ ಮ್ಯಾಮ್ ಕಷ್ಟ ಆಗುತ್ತೆ ನನಗೆ, ಸಂಧಿ ಸಮಾಸ ಅದೆಲ್ಲ ಅಂತ. ಸೊ ನಾವು ವಾಣಿ ಮ್ಯಾಮಿಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಈ ಥರ ಸ್ಟೋರಿ ಬುಕ್ಕನ್ನು ಓದಕ್ಕೆ ಹೇಳಿ, ಅವ್ರಿಗೆ ಸ್ಟೋರಿ ಬುಕ್ ಓದಕ್ಕೆ ಹೇಳಿ, ನ್ಯೂಸ್ ಪೇಪರ್ ಓದಕ್ಕೆ ಹೇಳಿ, ಆ್ಯಂಡ್ ಮ್ಯಾಮ್ ಕೊಟ್ಟಿರುವಂಥ ಪ್ಲೇಲಿಸ್ಟ್ನ ಕೂಡ ನೋಡಿ, ಅದರಿಂದ ಹೆಲ್ಪ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಮ್ಯಾಮ್ ಹಿಂದಿಲಿ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಮ್ಮ TVM ಸರ್ ಏನಂದ್ರು ಅಂದರೆ, ಹಿಂದಿಗೆ ನೀವು ಇವಾಗ ಕ್ರಿಕೆಟ್ ಬರ್ತಿದೆ ಅಲ್ಲ, IPL ಎಲ್ಲರಿಗೂ ಇಷ್ಟ, ಕಾಮೆಂಟ್ರಿನ ಹಿಂದಿಲಿ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಇಲ್ಲಿ ಸಾಕಷ್ಟು ಮಕ್ಕಳು ಇಲ್ಲಿ ನೋಡ್ತಿರ್ತೀರ, ಅವ್ರಿಗೆ ಹಿಂದಿ ಮನೇಲಿ ಮಾತಾಡುವಂತಹ ಭಾಷೆ ಕೂಡ ಆಗಿರಲ್ಲ, ಅಥವಾ ಸ್ವಲ್ಪ ಮಕ್ಳಿಗೆ ಅರ್ಥ ಕೂಡ ಆಗಲ್ಲ. ಸೊ ನಿಮಗೆ ಬೇಸಿಕ್ ಹಿಂದಿ ಅರ್ಥ ಆಗಬೇಕು ಅಂದರೆ ಕೇಳಿಸ್ಕೊಂಡು ಕಲಿಬೇಕು ಒಂದು ಭಾಷೆನ. ಅರ್ಥ ಆಯ್ತಾ? ಇವಾಗ ಸೆಂಟೆನ್ಸ್ ಫಾರ್ಮೇಷನ್ಸ್ಗೆಲ್ಲ ನೀವೇನು ಮಾಡ್ತೀರಾ, ಬುಕ್ ಓದ್ತೀರಾ, ನ್ಯೂಸ್ ಪೇಪರ್ ಓದ್ತೀರಾ, ಬಟ್ ನೀವೊಂದು ಭಾಷೆನ ಕಲಿಬೇಕು ಅಂದರೆ ಕೇಳಿಸ್ಕೊಂಡು ಕಲಿಬೇಕು. ಅರ್ಥ ಆಯ್ತಾ? ಹಾಗೆ ತಾನೇ ನಾವು ನಮ್ಮ ಮಾತೃಭಾಷೆ ಕಲ್ತಿರೋದು ಚಿಕ್ಕವರಿದ್ದಾಗ. ಸೊ ಅದಕ್ಕೆ ಓಪನ್ ಮೈಂಡಿಂದ ಹಿಂದಿ ಕಾಮೆಂಟ್ರಿ ಕೇಳಿ, ಕನ್ನಡ ಅಥವಾ ಇಂಗ್ಲೀಷ್ ಕಾಮೆಂಟ್ರಿ ಬಿಟ್ಟು ನಿಮ್ಗೆ ಯಾವ ಭಾಷೆ ಕಷ್ಟ ಅನ್ಸತ್ತೋ ಆ ಭಾಷೆ ಕಾಮೆಂಟ್ರಿ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ನೀವು ಆ ಕಡೆ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ, ಈ ಕಡೆ ಲರ್ನಿಂಗ್ ಕೂಡ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ಇದು ನಾವು ಕೊಟ್ಟಿರುವಂಥ ಪ್ಲೇಲಿಸ್ಟ್ ಬಿಟ್ಟು ಇದನ್ನೆಲ್ಲ ನೀವು ಮಾಡ್ಬೋದು ರೆಗ್ಯುಲರ್ಲಿ ಮಕ್ಕಳೇ. ಆಯಿತಾ? ಸೊ ಇವಾಗ ನಿಮ್ಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಿದ್ರೆ, ನಿಮ್ಮ ಪಕ್ಕದ ಮನೆಯಲ್ಲಿ ಯಾರೋ ಫ್ರೆಂಡ್ ಇರ್ತಾರಲ್ಲ, ಬಾರೇ ಹೋಗಿ ಒಂದು ಬೇಲ್ಪುರಿ ತಿನ್ಕೊಂಬರೋಣ ಅನ್ನೋದು ಬಂದು ಇಂಗ್ಲೀಷಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಬೇಡಿ. ಓಕೆ, ಆ ಥರನೇ ನೀವು ಮಾತನ್ನು ಕಲಿತೀರಾ. ಓಕೆನಾ ಮಕ್ಕಳೇ? ಇದೇ ರೀತಿಲಿ ಇದ್ರ ಜೊತೆಗೆ ನಾವು ಈ ಒಂದು ನಿಮ್ಮ ಸಜೆಷನ್ಸ್ ನಾವೇನು ಕೊಡಬೇಕಿತ್ತು, ಸಮ್ಮರ್ ರಜೆಯಲ್ಲಿ ಏನೇನು ಮಾಡ್ಬೋದು ಅಂತ, ಅದನ್ನು ನಾವಿಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಬೇಸಿಗೆ ರಜೆಯಲ್ಲಿ ನಾವು ಕೊಡುವಂತಹ ಪ್ಲೇಲಿಸ್ಟ್ ಹರ್ಷಿತಾ ಮ್ಯಾಮ್ ಹೇಳ್ದಂಗೆ 2 to 3 hours ದಿನಾಗಲೂ ಓದ್ಕೊಳ್ಳೋದಕ್ಕಂತ ಇಟ್ಕೊಳ್ಳಿ. ನಮ್ಮ ವೀಡಿಯೋಸ್ನ ನೋಡಿಕೊಂಡು ಅದಕ್ಕೋಸ್ಕರ ನಿಮಗೋಸ್ಕರ ಸಪ್ರೇಟಾಗಿ ಮಾಡಿ ಕೂಡ ಕೊಟ್ಟಿರೋದ್ರಿಂದ ಅದನ್ನು ರೆಫರ್ ಮಾಡ್ಕೊಂಡು ಓದ್ಕೊಳ್ಳಿ. ಅದ್ರ ಜೊತೆಗೆ ನಾವಿಲ್ಲಿ ಕೊಟ್ಟಿರುವಂಥ ಟಿಪ್ಸ್ನ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನಾನು ಹೇಳ್ದಂಗೆ ಲ್ಯಾಂಗ್ವೇಜಸ್ಗೆ ಸಪ್ರೇಟಾಗಿ ಬೇರೆದೇನು ಮಾಡಬೇಕಾಗಿರಲ್ಲ, ನಿಮ್ಮ ದಿನಚರಿ ಕಾರ್ಯಗಳನ್ನೇ ಈ ಭಾಷೆಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳೇ? ಅದ್ರ ಜೊತೆಗೆ ರಜೆನ ಎಂಜಾಯ್ ಮಾಡಿ, ಬರೀ ಓದ್ಕೊಂಡು ಮಾಡಿಬಿಡಿ. ಬಿಕಾಸ್ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಎಕ್ಸಾಮ್ ತನಕ ನಿಮಗೆ ಬ್ರೀದಿಂಗ್ ಟೈಮೇ ಸಿಗಲ್ಲ. ಸೊ ಕ್ರಿಕೆಟ್ ನೋಡಿ, ಹೋಗಿ ಆಟ ಆಡಿ, ಅದೆಲ್ಲ ಮಾಡಿ. ಮ್ಯಾಮ್ ಹೇಳ್ದಂಗೆ ಮಧ್ಯಾಹ್ನ ಒಂದು 2 to 3 hour ಮನೇಲಿ ಏನಿರ್ತೀರಾ ಆವಾಗ ಇದನ್ನೆಲ್ಲ ಮಾಡ್ಬೋದು. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಸಿಗೋಣ. ಟಾಟಾ, ಬಾಯ್ ಬಾಯ್.